ಡಿಸೆಂಬರ್ 24ಇಂದ 1 ಜಾನ್ವರಿವರೆಗೂ 2 ಚಿಕನ್ ಬಿರಿಯಾನಿ ಇಲ್ಲ 2 ಮಟನ್ ಬಿರಿಯಾನಿ ತೊಗೊಂಡ್ರೆ ಒಂದು ಸ್ಟಾರ್ಟರ್ ಫ್ರೀ ಸಿಗುತ್ತೆ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ ಟಿವಿ. ಇವತ್ತು ಸೋಮು ನನ್ನ ಜೊತೆನಲ್ಲಿಲ್ಲ, ಶಬರಿಮಲೆಗೆ ಹೋಗಿದ್ದಾನೆ. ಬಂದಮೇಲೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀವಿ. ಇವತ್ತು ನಾವು KR ಇದ್ದೀವಿ, ಕೃಷ್ಣಾನಗರ್ ಮೇನ್ ರೋಡು. ಈ ಜಾಗ ಹೆಸರು ಬಂದ್ಬಿಟ್ಟು ನಂದಶ್ರೀ ರೆಸ್ಟೋರೆಂಟ್ ಅಂತ, ಆಂಧ್ರ ಸ್ಟೈಲ್ ರೆಸ್ಟೋರೆಂಟ್. ಇದು ಫ್ಯಾಮಿಲಿ ರೆಸ್ಟೋರೆಂಟು. ಇಲ್ಲಿ ಒಂದು ಫುಲ್ ಮೀಲ್ಸ್ ಎಲ್ಲ ಸಿಗುತ್ತೆ, ಜೊತೆಗೆ ಸೂಪರ್ ಆಗಿರುವಂಥ ಆಂಧ್ರ ಸ್ಟೈಲ್ ನಾನ್ ವೆಜಿಟೇರಿಯನ್ ಎಲ್ಲ ಸಿಗುತ್ತೆ. ಈ ಜಾಗನ ಪರಿಚಯ ಮಾಡಿಸ್ಬೇಕು ಅಂತ ಬಂದಿದ್ದೀವಿ. ಈ ಜಾಗನ ನಮಗೆ ರೆಕಮೆಂಡ್ ಮಾಡಿದ್ದು ನಮ್ಮ KA53 ದರ್ಶನ್ ಅವರು. ಸೊ ಹೇಗಿದೆ ಅಂತ ಕುತೂಹಲದಿಂದ ಕಾಯ್ತಾ ಇದ್ದೀನಿ ನಾನು, ಒಳಗಡೆ ಹೋಗಿ ಏನೇನು ಸಿಗುತ್ತೆ ತೋರಿಸೋಣ ಅಂತ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಏನು ಮಾಡಬೇಕು ಅಂದರೆ, ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು. ನಮ್ಮ ಚಾನಲ್ಲೇ ಅಂತಲ್ಲ, ಒಳ್ಳೆ ಕ್ರಿಯೇಟರ್ಸ್ಗೆ ನಿಮ್ಮ ಸಪೋರ್ಟ್ ಬೇಕಾಗುತ್ತೆ, ಅದರಲ್ಲೂ ನಮ್ಮ ಕನ್ನಡ ಕ್ರಿಯೇಟರ್ಸ್ಗೆ ದಯವಿಟ್ಟು ಮಾಡಿ ಅಂತ ಕೇಳ್ಕೊತಾ ಬನ್ನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಜಾಗದು ಕಂಪ್ಲೀಟ್ ಅಡ್ರೆಸ್ ಹಾಗೂ ಗೂಗಲ್ ಮ್ಯಾಪ್ ಲಿಂಕ್ ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ದಯವಿಟ್ಟು ಒಂದ್ಸರಿ ರೆಫರ್ ಮಾಡ್ಕೊಳ್ಳಿ. ನೀವು ನಮ್ಮನ್ನು ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ಲಿಂಕ್ಸು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ, ದಯವಿಟ್ಟು ಫಾಲೋ ಮಾಡಿ. ನಾವು ಆಗಾಗ ರೀಲ್ಸು, ಪೋಸ್ಟು ಮತ್ತು ಸ್ಟೇಟಸ್ ಎಲ್ಲ ಹಾಕ್ತಾ ಇರ್ತೀವಿ, ಯಾವ ಏರಿಯಾನಲ್ಲಿದ್ದೀವಿ ಏನು ಅಂತ. ಸೊ ಅಕಸ್ಮಾತ್ ನೀವು ಅಲ್ಲಿದ್ದರೆ ನಮ್ಮನ್ನು ಮೀಟ್ ಮಾಡ್ಬೋದು. ಸೊ ದಯವಿಟ್ಟು ಫಾಲೋ ಮಾಡಿ, ಜಾಸ್ತಿ ಅಪ್ಡೇಟ್ಸ್ ಅದರಲ್ಲಿ ಬರ್ತಾ ಇರುತ್ತೆ, ದಯವಿಟ್ಟು ಫಾಲೋ ಮಾಡಿ. ಸರ್ ನಮಸ್ಕಾರ, ನಿಮ್ಮ ಹೆಸರು? ಸರ್ ಪ್ರಭಾಕರ್ ರಾಜು ಅಂತ. ನಂದಶ್ರೀ ರೆಸ್ಟೋರೆಂಟ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ, ಯಾವಾಗಿಂದ ಸ್ಟಾರ್ಟ್ ಆಯಿತು? ಸರ್ 2010ರಿಂದ ಸ್ಟಾರ್ಟ್ ಮಾಡಿದ್ದೀವಿ ನಾವು ರೆಸ್ಟೋರೆಂಟ್ನ. ಓಕೆ, ಇಲ್ಲಿ ಏನೇನು ಸಿಗುತ್ತೆ ಸರ್ ಸ್ಪೆಷಲ್? ಇಲ್ಲಿ ಆಂಧ್ರ ಸ್ಟೈಲ್ ಮೀಲ್ಸ್ ಸಿಕ್ಕತ್ತೆ, ಬಿರಿಯಾನಿ ಸಿಕ್ಕತ್ತೆ, ಚಿಕನ್ ಹೈದ್ರಾಬಾದ್ ಬಿರಿಯಾನಿ, ಮಟನ್ ನಾಟಿ ಸ್ಟೈಲ್ ದಮ್ ಬಿರಿಯಾನಿ, ನಾಟಿ ಕೋಳಿ ಫ್ರೈ, ಓಕೆ, ಫಿಶ್ ಫ್ರೈ ಸಿಕ್ಕತ್ತೆ, ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಸಿಗುತ್ತೆ, ಗುಂಟೂರು ಚಿಕನ್ ಸ್ಪೆಷಲ್ ಫ್ರೈ, ನಮ್ಮಲ್ಲಿ ಸ್ಪೆಷಲಿಸ್ಟ್ ಗುಂಟೂರು ಚಿಕನ್ನು. ಓಕೆ, ಮೀಲ್ಸ್ ಅಂದರೆ ಯಾವ ಥರ ಸರ್? ಅನ್ಲಿಮಿಟೆಡ್ ಸರ್, ಅನ್ಲಿಮಿಟೆಡ್ ಮೀಲ್ಸ್. ಎಷ್ಟು ಸರ್ ಬೆಲೆ ಅನ್ಲಿಮಿಟೆಡ್ ಮೀಲ್ಸ್? 199 ಸರ್. 199ಗೆ ಎಷ್ಟು ಬೇಕಾದ್ರೂ ಮಾಡ್ಬೋದು. ಸೊ ಸಂಡೇ ಇದು ನಾಟಿ ಕೋಳಿ ಫ್ರೈ ಮಾಡ್ತೀವಿ. ಓಕೆ, ಮಟನ್ ದಮ್ ಬಿರಿಯಾನಿನೂ ಮಾಡ್ತೀವಿ. ಸೂಪರ್. ಫಿಶ್ ಫ್ರೈನೂ ಇರುತ್ತೆ. ವಂಜರಂ. ಸರ್ ಇದು ನಿಯರೆಸ್ಟ್ ಲ್ಯಾಂಡ್ ಮಾರ್ಕ್ ಯಾವುದು ಈ ಜಾಗಕ್ಕೆ ಬರಬೇಕು ಅಂತ? ನಿಯರೆಸ್ಟ್ ಲ್ಯಾಂಡ್ ಮಾರ್ಕು ಪಕ್ಕದಲ್ಲಿ ಗೌರ್ಮೆಂಟ್ ಸ್ಕೂಲ್ ಇದೆ. ಓಕೆ, ದೇವಸಂದ್ರ ಮೇನ್ ರೋಡ್, ಕೃಷ್ಣನಗರ, ಇದು ಬಸವಂಪುರ ಮೇನ್ ರೋಡು. ಓಕೆ, ಸೊ ಲೀವ್ ಏನಾದರೂ ಮಾಡ್ತೀರಾ ಸರ್? ಹಾಲಿಡೇ? ಇಲ್ಲ, ಹಾಲಿಡೇ ಏನಿಲ್ಲ ಸರ್. ವಾರದಲ್ಲಿ ಪೂರ್ತಿ 7 ಡೇಸ್ ವರ್ಕಿಂಗ್ ಡೇ ಇರುತ್ತೆ. ಟೈಮಿಂಗ್ ಸರ್? ಮಾರ್ನಿಂಗ್ 11 to 4 ಸರ್. 11 to 4. ಈವ್ನಿಂಗು 7 to 11. ಓಕೆ, ಬ್ರೇಕ್ ಇರುತ್ತೆ ಮಧ್ಯ? 4 to 6 ಬ್ರೇಕ್ ಇರುತ್ತೆ. ಓಕೆ ಸರ್, ನಾವು ಟ್ರೈ ಮಾಡ್ತೀವಿ ನಿಮ್ಮ ವೆಜ್ ಮೀಲ್ಸು ಮತ್ತು ಆಂಧ್ರ ಸ್ಪೆಷಲ್ ಡಿಶಸ್ನ ಟ್ರೈ ಮಾಡ್ತೀವಿ, ನಮ್ಮ ಪ್ರೇಕ್ಷಕರಿಗೂ ತಿಳಿಸ್ಕೊಡ್ತೀವಿ. ಖಂಡಿತ ಸರ್. ಸೊ ಇಲ್ಲಿವರೆಗೂ ಯಾರು ವಿಡಿಯೋ ನೋಡಿದಿರೋ ದಯವಿಟ್ಟು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಈಗ ಮುಗ್ದಿದೆ, ಹೊರಗಡೆ ಹೋಗ್ಬಿಟ್ಟು ಏನೇನು ಸಿಗುತ್ತೆ ಅಂತ ಎಲ್ಲ ಮೇಕಿಂಗ್ ಪ್ರಾಸೆಸ್ ಸ್ವಲ್ಪ ಕ್ಯಾಪ್ಚರ್ ಮಾಡಿ ರಿವ್ಯೂಗೆ ಸಿಗ್ತೀನಿ ನಾನು. ಓನರ್ನ ಮಾತಾಡ್ಸ್ಕೊಂಡು ಬರೋ ಅಷ್ಟರಲ್ಲಿ ಫುಲ್ ಮೀಲ್ಸ್ಗೆ ಸಂಬಂಧಪಟ್ಟಿರೋ ಎಲ್ಲ ಡಿಶಸ್ಸು ರೆಡಿ ಆಗೋಗಿತ್ತು. ಒಂದು ಚೈನೀಸ್ ಡಿಶ್ಶು ಪ್ರಿಪೇರ್ ಮಾಡ್ತಾಯಿದ್ರು, ಅದ್ರದ್ದು ಫುಟೇಜಸಲ್ಲಿ ಕ್ಯಾಪ್ಚರ್ ಮಾಡಿ ಹಾಕಿದ್ವಿ. ಈ ಡಿಶ್ ಹೆಸರು ಬಂದ್ಬಿಟ್ಟು ಪಾಪ್ಕಾರ್ನ್ ಚಿಕನ್ ಅಂತ. ತುಂಬಾ ಚೆನ್ನಾಗಿತ್ತು, ಒಳ್ಳೆ ಕ್ರೀಮೆಲ್ಲ ಹಾಕಿ ಮಾಡ್ತಾಯಿದ್ರು. ನಾನು ಸ್ವೀಟ್ ಇರುತ್ತೇನೋ ಅಂದ್ಕೊಂಡಿದ್ದೆ, ಬಟ್ ಸಿಕ್ಕಾಪಟ್ಟೆ ಒಂದು ಚಿಲ್ಲಿ ಫ್ಲೇಕ್ಸ್ನಿಂದ ಖಾರ ಇತ್ತು. ಫುಲ್ ರಿವ್ಯೂ ಮುಂದೆ ಬರುತ್ತೆ, ನೋಡಿ ಹೇಗಿತ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇತ್ತೀಚೆಗೆ ತುಂಬ ನಾಟಿ ಸ್ಟೈಲ್ ಬಿರಿಯಾನಿ ಮೇಕಿಂಗ್ ಪ್ರಾಸೆಸ್ಸು ಅದೆಲ್ಲ ತೋರಿಸಿದ್ವಿ ನಮ್ಮ ಚಾನಲ್ನಲ್ಲಿ. ಹೈದರಾಬಾದಿ ಬಿರಿಯಾನಿ ಮೇಕಿಂಗ್ ಪ್ರಾಸೆಸ್ನ ಇಲ್ಲಿ ಕ್ಯಾಪ್ಚರ್ ಮಾಡಿ ಪ್ರೆಸೆಂಟ್ ಮಾಡ್ತಾಯಿದ್ವಿ. ನನಗೆ ನೆನಪೇ ಇಲ್ಲ ಯಾವಾಗ ಲಾಸ್ಟ್ ಒಂದು ಹೈದರಾಬಾದಿ ಬಿರಿಯಾನಿ ನಮ್ಮ ಚಾನಲ್ನಲ್ಲಿ ಕ್ಯಾಪ್ಚರ್ ಮಾಡಿ ತೋರಿಸಿದ್ದೀವಿ ಅಂತ. ಸೊ ಇದು ಒಂದು ಒಳ್ಳೆ ಆಪರ್ಚುನಿಟಿ ಅಂತ ನಾವು ಕ್ಯಾಪ್ಚರ್ ಮಾಡಿ ತೋರಿಸ್ತಾ ಇದ್ದೀವಿ. ನಂದಶ್ರೀ ರೆಸ್ಟೋರೆಂಟ್ನಲ್ಲಿ ನೆಲ್ಲೂರು ಸ್ಟೈಲ್ ಬಿರಿಯಾನಿನೂ ಮಾಡ್ತಾರೆ. ನಾವು ಇವತ್ತು ಹೋಗಿದ್ದಾಗ ಹೈದರಾಬಾದಿ ಸ್ಟೈಲ್ ಬಿರಿಯಾನಿ ಮಾಡ್ತಾಯಿದ್ರು. ಈ ಫುಟೇಜಸ್ ನೋಡಿ ಎಂಜಾಯ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಿಮ್ಮ ಸಪೋರ್ಟ್ ಹೆಚ್ಚು ಬೇಕಾಗುತ್ತೆ, ನಿಮ್ಮ ಸಪೋರ್ಟ್ ಇದೆ ನಾವು ಜಾಸ್ತಿ ವೀಡಿಯೋಸ್ ಮಾಡ್ತಾ ಹೋಗ್ತೀವಿ, ದಯವಿಟ್ಟು ಸಪೋರ್ಟ್ ಮಾಡಿ. ನಂದಶ್ರೀ ರೆಸ್ಟೋರೆಂಟ್ನಲ್ಲಿ ಆಂಧ್ರ ಸ್ಟೈಲ್ ಬಿರಿಯಾನೀಸ್ ಮತ್ತು ಹೈದರಾಬಾದಿ ಬಿರಿಯಾನಿ ಜೊತೆಗೆ ನಾಟಿ ಸ್ಟೈಲ್ ಬಿರಿಯಾನಿನೂ ಮಾಡ್ತಾರೆ. ಮುಂದೆ ರಿವ್ಯೂನಲ್ಲಿ ನಾವು ಅದನ್ನು ತಗೊಂಡು ನಿಮಗೆ ಟೇಸ್ಟ್ ಮಾಡಿ ಹೇಳಿದ್ದೀವಿ. ಜೊತೆಗೆ ಇಲ್ಲಿ ಮೀಲ್ಸೂ ಸಿಗುತ್ತೆ, ಆಂಧ್ರ ಸ್ಟೈಲ್ ಫುಲ್ ಮೀಲ್ಸು. ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರೋವಂಥ ಒಂದು ಕ್ಯಾಟಗರಿ ಅದು. ತುಂಬ ಜನ ಮೀಲ್ಸ್ ತಿನ್ನೋಕ್ಕೆ ಅಂತಲೇ ಬರ್ತಾರಂತೆ ಈ ರೆಸ್ಟೋರೆಂಟ್ಗೆ. ನೀವೇನಾದರೂ ವಿಸಿಟ್ ಮಾಡಿದ್ರೆ ಮೀಲ್ಸೂ ಟ್ರೈ ಮಾಡಿ, ತುಂಬ ಅದ್ಭುತವಾಗಿರುತ್ತೆ. ಜೊತೆಗೆ ಕ್ಯಾರಿಯರ್ ಮೀಲ್ಸ್ ಎಲ್ಲ ಸಿಗುತ್ತೆ ಪಾರ್ಸಲ್ಲು, ಅದು ತೊಗೊಂಡ್ರೆ 3 to 4 ಜನ ತಿನ್ಬೋದಂತೆ, ಅಷ್ಟು ಕ್ವಾಂಟಿಟಿ ಇರುತ್ತೆ ಅಂತ ಹೇಳ್ತಾಯಿದ್ರು ಹೋಟೆಲ್ ಮ್ಯಾನೇಜ್ಮೆಂಟ್ನವರು. ನಂದಶ್ರೀ ಹೋಟೆಲ್ನಲ್ಲಿ ಊಟ ತಿನ್ನೋಕ್ಕೆ ಮುಂಚೆ ಒಂದು ಆಫರ್ ಬಗ್ಗೆ ತಿಳಿಸ್ಕೊಡ್ಬೇಕು. ಡಿಸೆಂಬರ್ 24ಇಂದ 1 ಜಾನ್ವರಿವರೆಗೂ 2 ಚಿಕನ್ ಬಿರಿಯಾನಿ ಇಲ್ಲ 2 ಮಟನ್ ಬಿರಿಯಾನಿ ತೊಗೊಂಡ್ರೆ ಒಂದು ಸ್ಟಾರ್ಟರ್ ಫ್ರೀ ಸಿಗುತ್ತೆ.
ಸೊ ಈ ಒಂದು ಆಫರ್ನ ಬಳಸ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಈಗ ಊಟ ರೆಡಿ ಆಗಿದೆ, ತಿನ್ನಕ್ಕೆ ಹೋಗ್ಬಿಡೋಣ. ಇವತ್ತು ನಾನು ನಂದಶ್ರೀ ರೆಸ್ಟೋರೆಂಟ್ನಲ್ಲಿ ಸಿಕ್ಕಾಪಟ್ಟೆ ಊಟ ಆರ್ಡರ್ ಮಾಡಿದ್ದೀನಿ. ಕೆಲವೊಂದು ಮಾತ್ರ ಟೇಸ್ಟ್ ಮಾಡಿ ಹೇಳ್ತೀನಿ, ಬಟ್ ಇಲ್ಲಿ ತುಂಬ ಫಾಸ್ಟ್ ಮೂವಿಂಗು ಮತ್ತು ಹೈಲೈಟ್ ಆಗಿರೋ ಡಿಶಸ್ನ ನಿಮಗೆ ಪರಿಚಯ ಮಾಡಿಸ್ಬೇಕು ಅಂತ ಸಾಕಷ್ಟು ವೆರೈಟೀಸ್ ಆಫ್ ಡಿಶಸ್ನ ಟೇಬಲ್ ಮೇಲೆ ಜೋಡಿಸಿದ್ವಿ. ಫಸ್ಟು ನಾರ್ತ್ ಇಂಡಿಯನ್ ಹೋಗ್ತೀನಿ. ಇಲ್ಲಿ ಒಂದು ನಾರ್ತ್ ಇಂಡಿಯನ್ ಕಾಂಬೋ ಇದೆ, ಗೀ ರೈಸ್ ಮತ್ತು ಬಟರ್ ಚಿಕನ್ನು 2 ಫುಲ್ಕಾ ಬರುತ್ತೆ. ಅದ್ರ ಪಕ್ಕದಲ್ಲಿ ಒಂದು ಪಾಪ್ಕಾರ್ನ್ ಚಿಕನ್ನು, ಇದೊಂದು ಚೈನೀಸ್ ಡಿಶ್ಶು. ಮತ್ತು ಇಲ್ಲಿ ಒಂದು ಚೈನೀಸ್ ಪ್ಲಾಟರ್ ಕೊಟ್ಟಿದ್ದಾರೆ. ಇದರಲ್ಲಿ 1, 2, 3, 4 ವೆರೈಟೀಸ್ ಆಫ್ ಚೈನೀಸ್ ಡಿಶಸ್ ಬರುತ್ತೆ. ಸೊ ಇಲ್ಲಿ ನಾರ್ತ್ ಇಂಡಿಯನ್ನು ಚೈನೀಸ್ ಮುಗೀತು. ನಾಟಿ ಸ್ಟೈಲ್ ಮಟನ್ ಪಲಾವ್ ಇದೆ, ಜೀರಾ ಸಾಂಬಾರ್ ರೈಸ್ದು ಪರಿಮಳ ಆಲ್ರೆಡಿ ಮೂಗ್ ಬಡಿತಾ ಇದೆ ಅಂತಲೇ ಹೇಳ್ಬೋದು. ಅದ್ರ ಪಕ್ಕದಲ್ಲಿ ಸೂಪರ್ ಆಗಿ ಗಾರ್ನಿಷ್ ಮಾಡಿ ಕೊಟ್ಟಿರುವಂಥ ಹೈದರಾಬಾದಿ ಬಿರಿಯಾನಿ ಇದೆ. 2 ಕಲರು ನೋಡ್ತಾ ಇದ್ರೆ ಗೊತ್ತಾಗ್ತಾ ಇರ್ಬೋದು, ನಾಟಿ ಸ್ಟೈಲ್ ಮತ್ತು ಒಂದು ಹೈದರಾಬಾದಿ ಬಿರಿಯಾನಿ. ಇನ್ನು ಪಕ್ಕದಲ್ಲಿ ಬರೋದಾದರೆ ಆಂಧ್ರ ಸ್ಪೆಷಲ್ ಚಿಲ್ಲಿ ಚಿಕನ್ನು. ಇಲ್ಲಿ ಸಿಕ್ಕಾಪಟ್ಟೆ ಫಾಸ್ಟ್ ಮೂವಿಂಗ್ ಅಂತೆ ಚಿಲ್ಲಿ ಚಿಕನ್ನು. ನನಗೆ ಸಾಕಷ್ಟು ಫ್ರೆಂಡ್ಸ್ ಹೇಳಿದ್ದಾರೆ, ಮತ್ತು ನಮ್ಮ KA53 ಓನರೂ ಹೇಳಿದ್ರು ಚಿಲ್ಲಿ ಚಿಕನ್ನ ಮಿಸ್ ಮಾಡಿಬಿಡಿ ಅಂತ. ಅದ್ರ ಪಕ್ಕದಲ್ಲೇ ನೋಡಿದ್ರೆ ನಿಮಗೆ ಸಿಗೋವಂಥದ್ದು ಗುಂಟೂರು ಚಿಕನ್ನು. ಆಮೇಲೆ ನನ್ನ ಮುಂದೆ ಇದೆ ಒಂದು ಆಂಧ್ರ ಮೀಲ್ಸ್, ಫುಲ್ ಮೀಲ್ಸು. ಸೊ ಇದನ್ನೆಲ್ಲ ಟ್ರೈ ಮಾಡೋಕ್ಕಾಗೋದಿಲ್ಲ, ಸ್ವಲ್ಪ ನನ್ನ ಯಾವುದು ಕಣ್ಣು ಕುಗ್ತಾ ಇದೆಯೋ ಅದನ್ನು ಟ್ರೈ ಮಾಡಿ ನಿಮಗೆ ತೋರಿಸ್ಬಿಡ್ತೀನಿ. ಬಟ್ ಆಂಧ್ರ ಮೀಲ್ಸ್ ಅಂತೂ ಮಿಸ್ ಮಾಡೋದೇ ಇಲ್ಲ. ನನಗೆ ಪಪ್ಪು ಅನ್ನ ತುಪ್ಪ ಹಾಕೊಂಡು ತಿಂದರೆ ಸೂಪರ್ ಮಜಾ ಕೊಡುತ್ತೆ, ನನಗೆ ಸಿಕ್ಕಾಪಟ್ಟೆ ಫೇವ್ರೇಟು. ಸೊ ಇಲ್ಲಿ ಬಂದಾಗ ಟ್ರೈ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಈಗ ಎಲ್ಲಿಂದ ಸ್ಟಾರ್ಟ್ ಮಾಡೋದು ಗೊತ್ತಿಲ್ಲ, ಯಾವ ಟ್ರೈ ಮಾಡಲಿ. ಪಾಪ್ಕಾರ್ನ್ ಚಿಕನ್ನ ಫಸ್ಟ್ ಟ್ರೈ ಮಾಡ್ಬಿಡ್ತೀನಿ, ಚೈನೀಸಿಂದ ಹೋಗ್ಬಿಡೋಣ. ಪಾಪ್ಕಾರ್ನ್ ಚಿಕನ್ನು ತುಂಬ ಚೆನ್ನಾಗಿ ಗಾರ್ನಿಷ್ ಮಾಡಿ ಕೊಟ್ಟಿದ್ದಾರೆ. ಒಂದು ಮುಲ್ಲಂಗಿನಲ್ಲಿ ಒಂದು ಬಕೆಟ್ ಮಾಡಿ ಕೊಟ್ಟಿದ್ದಾರೆ, ಅದರಲ್ಲಿ ಚೆನ್ನಾಗಿ ಡಿಸೈನ್ ಮಾಡಿರುವಂಥ ಒಂದು ಮುಲ್ಲಂಗಿ ಬಕೆಟ್ಟು, ಅದರೊಳಗಡೆ ಕ್ಯಾರೆಟು ಸಖತ್ತಾಗಿದೆ ನೋಡೋಕ್ಕೆ. ಈಗ ಈ ಚಿಕನ್ ಟ್ರೈ ಮಾಡಿಬಿಡ್ತೀನಿ. ಗೋಡಂಬಿ ನೋಡಿ ಮೆತ್ಕೊಂಡ್ಬಿಟ್ಟಿದೆ ಈ ಚಿಕನ್ಗೆ. ಒಳ್ಳೆ ಕ್ರೀಮ್ ಎಲ್ಲ ಹಾಕಿ ಮಾಡಿದ್ದಾರೆ, ಖಾರ ಇದೆ, ಫೀಲ್ ಆಗುತ್ತೆ. ಗೋಡಂಬಿ ಸಮೇತ ತೊಗೊಂಡೆ ಬೈಟು. ಇದು ಚಿಕನ್ ಸ್ಟೆಪ್ಸ್ನಲ್ಲಿ ಮಾಡಿರುವಂಥದ್ದು, ಸಾಫ್ಟು ಟೆಂಡರ್ ಚಿಕನ್ ಬಳಸಿದ್ದಾರೆ. ಚೆನ್ನಾಗಿದೆ. ಇದು ಚೈನೀಸ್ ಪ್ಲ್ಯಾಟರು. ಸೊ ಈಗ ಒಂದು ಚೈನೀಸ್ ಡಿಶ್ ತಿಂದಿದ್ದೀನಿ, ಸ್ವಲ್ಪ ಒಂದು ಕಾಂಟ್ರಾಸ್ಟ್ ಬೇರೆ ಇರಲಿ ಟೇಸ್ಟ್ನಲ್ಲಿ ಅಂತ ಲಾಲಿಪಾಪ್ ಪೀಸ್ ತೊಗೊತಾ ಇದ್ದೀನಿ. ಫಸ್ಟ್ ಬೈಟ್ನಲ್ಲೇ ಫೀಲ್ ಆಗೋದೇನು ಅಂದರೆ ಒಂದು ಲೈಟ್ ಕೋಟಿಂಗು, ಸಿಕ್ಕಾಪಟ್ಟೆ ಒಳ್ಳೆ ಮ್ಯಾರಿನೇಷನ್ ಆಗಿದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಿಕ್ಕಾಪಟ್ಟೆ ಒಂದು ದಮ್ ಇದೆ ಅಂತಲೇ ಹೇಳ್ಬೋದು. ಒನ್ಸ್ ಅಗೇನ್ ಟೆಂಡರ್ ಚಿಕನ್ನು ಚೆನ್ನಾಗಿದೆ, ಲೇಯರ್ ಕಡಿಮೆ, ರುಚಿ ಜಾಸ್ತಿ ಈ ಲಾಲಿಪಾಪು. ಟ್ರೈ ಮಾಡಿ. ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಒಂದು ಚಿಕ್ಕ ಪೀಸ್ ತೊಗೊಂಬಿಡ್ತೀನಿ. ನಮ್ಮ ಕೆಲಸ ನಿಮಗೆ ಗೊತ್ತಲ್ವಾ, ಇಲ್ಲಿ ತೊಗೊಂಬಂದು ಇಟ್ಟಾದಮೇಲೆ ಎಷ್ಟೊತ್ತೋ ಆದಮೇಲೆ ತಿಂತೀವಿ. ಸ್ವಲ್ಪ ಆರೋಗಿದೆ. ಸೊ ಒಂದು ಪೀಸು ಪ್ಯೂರ್ ಮೀಟ್ ಇರುವಂಥದ್ದು ತೊಗೊಂಡಿದ್ದೀನಿ, ಅಂದರೆ ಮಾಂಸ ಇರೋದು, ಬೋನ್ಲೆಸ್ಸು. ನೋಡಿ ಯಾವ ಥರ ಆ ಚಿಲ್ಲಿ ಸಾಸ್ನಲ್ಲೆಲ್ಲ ಚೆನ್ನಾಗಿ ಬೆಂದು ಆ ರಸ ಎಲ್ಲ ಯಾವ ಥರ ಒಳಗಡೆ ಹೋಗಿದೆ ಅಂತ ನೋಡಿ. ಸೂಪರ್ ಗುರು. ಹಸಿಮೆಣಸಿನ್ಕಾಯ್ದು ಒಂದು ಗಮ್ಮತ್ತು ನಾಲ್ಗೆಗೆ ಚುರ್ರು ಅಂತ ಹೊಡಿತಾ ಇದೆ. ಅಥೆಂಟಿಕ್ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಇದು, ತುಂಬ ಚೆನ್ನಾಗಿದೆ. ನಾನು ಈ ಕಡೆ ಬಂದರೆ ಖಂಡಿತ ಇಲ್ಲಿ ಪಾರ್ಸಲ್ ಅಂತೂ ಮನೆಗೆ ತೊಗೊಂಡು ಹೋಗ್ತೀನಿ, ಅಷ್ಟು ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಧಮಾಕ ಘಾಟು ಸಖತ್ತಾಗಿದೆ. ಗುಂಟೂರು ಚಿಕನ್ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾಯಿದ್ರು. ಮೇಕಿಂಗ್ ಪ್ರಾಸೆಸ್ದು ಹೈಲೈಟ್ಸ್ ನಾವು ಹಾಕಿದ್ದೀವಿ, ನೀವು ನೋಡಿರ್ತೀರ. ಚೆನ್ನಾಗಿ ಆ ಮಸಾಲೆನಲ್ಲಿ ಟಾಸ್ ಮಾಡ್ತಾಯಿದ್ರು ಚಿಕನ್ನ. ಯಾವ ಥರ ಇದೆ ನೋಡಿ ಆ ಒಂದು ಮಸಾಲೆ ಚಿಕನ್ಗೆ ಮೆತ್ಕೊಂಡಿರೋವಂಥದ್ದು. ಮಸಾಲೆ ಇದಕ್ಕೂ ಕಂಪ್ಲೀಟಾಗಿ ಹಿಡಿದಿದೆ. ಆಂಧ್ರ ಸ್ಟೈಲ್ ಡಿಶಸ್ ಮಾತಾಡೋಂಗೆ ಇಲ್ಲ, ತುಂಬ ಅಥೆಂಟಿಕ್ ಆ್ಯಂಡ್ ಟ್ರೆಡಿಷ್ನಲ್ ಆಗಿದೆ. ಟೇಸ್ಟ್ನಲ್ಲಿ ಮಾತ್ರ ಅಲ್ಟಿಮೇಟ್ಗಳು. ಒಳ್ಳೆ ರೆಕಮೆಂಡೇಷನ್ನು ನಮ್ಮ KA53 ಅವ್ರು ಮಾಡಿದ್ದು. ಈ ಜಾಗನ ನಮ್ಮ ಚಾನಲ್ನಲ್ಲಿ ಪ್ರೆಸೆಂಟ್ ಮಾಡ್ತಾ ಇರೋದಕ್ಕೆ ನಮಗೆ ಖುಷಿ ಇದೆ. ಸೊ ನೆಕ್ಸ್ಟು ಒಂದು ಮಟನ್ ಬಿರಿಯಾನಿ ಮತ್ತು ಹೈದರಾಬಾದಿ ಸ್ಟೈಲ್ ಚಿಕನ್ ಬಿರಿಯಾನಿ ಕಾಯ್ತಾ ಇದೆ. ಸ್ವಲ್ಪ ರೈಸ್ ಹಾಕ್ಕೊಳ್ಳೋಣ, ಪರಿಮಳ ಸಿಕ್ಕಾಪಟ್ಟೆ ಚೆನ್ನಾಗಿ ಬರ್ತಾಯಿದೆ. ಮತ್ತು ಒಂದು ಲೆಗ್ ಪೀಸು ನೋಡಿ ಯಾವ ಥರ ಮಸಾಲೆ ಹಿಡಿದಿದೆ ಅಂತ. ಒಂದು ಲೇಯರು ಕಾರ್ಮಲೈಸ್ ಆಗಿಬಿಟ್ಟಿದೆ ಮೇಲೆ ಆ ಚಿಕನ್ ಲೆಗ್ ಪೀಸು, ನಿಮ್ಗೆ ಕಾಣ್ತಾ ಇರ್ಬೋದು, ಸಖತ್ತಾಗಿದೆ.
ಹೈದರಾಬಾದಿ ಬಿರಿಯಾನಿ ಅಂತ ಹೇಳಿದ್ರು ಹೆಚ್ಚು ಆ ಚಕ್ಕೆದು ಮತ್ತು ಏಲಕ್ಕಿದು ಓವರ್ ಆಗಿ ಪರಿಮಳ ಇಲ್ಲ ಇದರಲ್ಲಿ. ನಾರ್ಮಲ್ ಆಗಿದೆ, ಒಂದು ಸಟಲ್ ಟೇಸ್ಟ್ ಅಂತಲೇ ಹೇಳ್ಬೋದು. ರೈಸು ತುಂಬ ಮಾಯಿಶ್ಚರ್ ಇದೆ ಮತ್ತು ಅಲ್ಲಲ್ಲಿ ಒಂದು ಜಾಕಾಯ್ದು ಒಂದು ಫ್ಲೇವರ್ ಸಿಗುತ್ತೆ ರೈಸಲ್ಲಿ. ತುಂಬ ಚೆನ್ನಾಗಿ ದಮ್ ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಯಾವುದೇ ಒಂದು ದೊಡ್ಡ ಬ್ರ್ಯಾಂಡ್ ಹೈದರಾಬಾದಿ ಬಿರಿಯಾನಿಗೂ ಕಡಿಮೆ ಇಲ್ಲ. ಇದು ಒಳ್ಳೆ ಬೆಲೆನಲ್ಲೇ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. KR ಪುರಂ ಸುತ್ತಮುತ್ತ ಖಂಡಿತ ಬಂದು ವಿಸಿಟ್ ಮಾಡಿ, ಟ್ರೈ ಮಾಡಿ ಬಿರಿಯಾನಿನ, ಸಿಕ್ಕಾಪಟ್ಟೆ ಇಷ್ಟಪಡ್ತೀರಾ. ಸೊ ಈಗ ಇಲ್ಲಿ ಚಿಕನ್ ಲೆಗ್ ಪೀಸ್ ಕಾಯ್ತಾ ಇದೆ, ಹೋಗ್ಬಿಡೋಣ. ಪಕ್ಕ ಮಸಾಲೆ ಹಿಡಿದಿದೆ, ಚೆನ್ನಾಗಿ ದಮ್ ಆಗಿದೆ ಅಂತ ನಾನು ರೈಸ್ ತಿನ್ಬೇಕಾದ್ರೆ ಹೇಳಿದೆ. ತುಂಬಾ ಟೆಂಡರ್ ಚಿಕನ್ನು, ಮಸಾಲೆ ಪಕ್ಕ ಹಿಡ್ದಿದೆ ಇದಕ್ಕೆ. ಸೊ ಫ್ರೈ ಮಾಡೋದ್ರಲ್ಲಿ ಏನು ಮೋಸ ಆಗೋದಿಲ್ಲ. ಖಂಡಿತ ಹೈದರಾಬಾದಿ ಬಿರಿಯಾನಿ ಟ್ರೈ ಮಾಡಿ. ಈಗ ನಮ್ಮ ಒಂದು ಲೋಕಲ್ ಡಿಶ್ ಅಂದರೆ ನಮ್ಮ ಒಂದು ಕರ್ನಾಟಕದ ಸಿಗ್ನೇಚರ್ ಡಿಶ್ಶು ನಾಟಿ ಸ್ಟೈಲ್ ಮಟನ್ ಬಿರಿಯಾನಿ ಕಾಯ್ತಾ ಇದೆ, ಟ್ರೈ ಮಾಡೋಣ. ಪ್ರತಿ ಬಿರಿಯಾನಿನಲ್ಲೂ ಒಂದು ಮೊಟ್ಟೆ ಕೊಡ್ತಾರೆ. ರೈಸ್ ನೋಡಿ, ನಾಟಿ ಸ್ಟೈಲ್ದು ಕಂಪ್ಲೀಟ್ ಜೀರಾ ಸಾಂಬಾರ್ ರೈಸು, ಪರಿಮಳ ಅಂತೂ ಅದ್ಭುತವಾಗಿ ಬರ್ತಾಯಿದೆ. ಸ್ವಲ್ಪ ರೈಸ್ ಹಾಕ್ಕೊಂಡಿದ್ದೀನಿ, ಸುಮ್ಮನೆ ಹೆಸರಿಗೆ ಇರಲಿ ಅಂತ ಒಂದು ಪೀಸು. ನಾನು ಮೀಲ್ಸ್ ತಿನ್ನಬೇಕು ಅಂತ ಇದೆಲ್ಲ ಕಡಿಮೆ ಟ್ರೈ ಮಾಡ್ತಾಯಿದ್ದೀನಿ. ಆಹಾ, ಸೂಪರಾಗಿದೆ ಗುರು, ಪರಿಮಳ ಅಂತೂ ರೈಸ್ನಲ್ಲಿ ಬರ್ತಾ ಇರೋವಂಥದ್ದು ಸೂಪರಾಗಿದೆ, ಟ್ರೈ ಮಾಡಿ. ಟಿಪಿಕಲ್ ಬೆಂಗಳೂರು ಸ್ಟೈಲ್ ಪಲಾವ್ ಥರನೇ ಇದೆ, ಬಟ್ ಇಲ್ಲಿ ಬಿರಿಯಾನಿ ಅಂತ ಕರೀತಾರೆ, ನಾಟಿ ಸ್ಟೈಲು. ಸಖತ್ತಾಗಿದೆ, ಒಳ್ಳೆ ಫ್ಲೇವರ್ಫುಲ್ಲು ಮಸಾಲೆ. ಒಂದು ಪೀಸು ತಿಂದ್ಬಿಡ್ತೀನಿ. ಸೂಪರ್. ಮರಿನೂ ಚೆನ್ನಾಗಿದೆ, ತುಂಬ ಮೃದುವಾಗಿದೆ ಮಾಂಸ ತಿನ್ನಬೇಕಾದ್ರೆ, ಸೂಪರ್. ಒಂದು ನಲ್ಲಿ ಮೂಳೆ ಇದೆ, ಆಮೇಲೆ ಟ್ರೈ ಮಾಡ್ತೀನಿ ಅದನ್ನು. ಬಟ್ ರೈಸ್ ಅಂತೂ ಅದ್ಭುತ, ಧಮಾಕ ಟೇಸ್ಟ್ ಅಂತಲೇ ಹೇಳ್ಬೋದು. ಖಂಡಿತ ಟ್ರೈ ಮಾಡಿ. ಎರಡು ಬಿರಿಯಾನಿಯೂ ತುಂಬ ಚೆನ್ನಾಗಿದೆ. ಇಲ್ಲಿ ನೆಲ್ಲೂರು ಸ್ಟೈಲ್ ಬಿರಿಯಾನಿನೂ ಮಾಡ್ತಾರೆ ಅಂತ ಇವತ್ತು ಹೈದರಾಬಾದಿ ಮಾಡಿದ್ದಾರೆ. ಸೊ ನೆಲ್ಲೂರು ಯಾವತ್ತಾದ್ರು ಬಂದು ಟ್ರೈ ಮಾಡಬೇಕು. ಅದರಲ್ಲಿ ಜಾಸ್ತಿ ಹಸಿಮೆಣ್ಸಿನ್ಕಾಯ್ದು ಒಂದು ಫ್ಲೇವರ್ ಇರುತ್ತೆ. ಸೊ ಅದು ನಂಗೆ ತುಂಬ ಇಷ್ಟ, ನೆಲ್ಲೂರು ಬಿರಿಯಾನಿ. ಈ ಕಡೆ ಬಂದಾಗ ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ ಅದನ್ನು. ವೈಟ್ ರೈಸ್ ಸ್ವಲ್ಪ ಹಾಕ್ಕೊಳ್ಳೋಣ. ರೈಸ್ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಸೊ ಈಗ ನಾನು ಬೌಲ್ನಲ್ಲಿ ತರಿಸ್ಕೊಂಡಿದ್ದೀನಿ. ನಿಮ್ಗೇನಾದರೂ ಬೇಕಂದರೆ ಬಿಸಿ ತಂದು ಬಡಿಸ್ತಾರೆ. ಈಗ ಆಂಧ್ರ ಸ್ಟೈಲ್ ಪಪ್ಪು ಹಾಕೊಳೋ ಟೈಮು. ಗೀ ತರಿಸ್ಕೊಬೇಕು, ಗೀನೂ ಕೊಡ್ತಾರೆ. ಬಟ್ ನಾನು ಫಸ್ಟ್ ಹಾಗೆ ಟ್ರೈ ಮಾಡಿಬಿಡ್ತೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಪಾಲಕ್ ಹಾಕಿ ಮಾಡಿರುವಂಥ ಒಂದು ಪಪ್ಪು ಇದು. ಡೈಲಿ ಒಂದೊಂದು ಸೊಪ್ಪು ಹಾಕಿ ಮಾಡ್ತಾರಂತೆ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಯಾರಿಗೆ ಪಪ್ಪು, ಅನ್ನ, ತುಪ್ಪ ಹಾಕ್ಕೊಂಡು ತಿನ್ನೋಕ್ಕೆ ಇಷ್ಟ ಅಂತ ಕಮೆಂಟ್ ಮಾಡಿ. ಸೂಪರ್. ಇದಕ್ಕೆ ಸ್ವಲ್ಪ ಗನ್ ಪೌಡ್ರ್ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಈ ಥರ ಹಾಕ್ಕೊಂಡು ಕಲಸಿ, ಇಲ್ಲಿ ಆವಕಾಯನ್ನು ಇಟ್ಟಿರ್ತಾರೆ, ಉಪ್ಪಿನಕಾಯಿ, ಅದನ್ನು ಬೇಕಾದ್ರೆ ಕಾಂಬಿನೇಷನ್ ಮಾಡಿ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನಾನು ಹಿಂಗೆ ಜಾಸ್ತಿ ತಿನ್ನೋದು ನನಗಿಷ್ಟ ಈ ಥರ. ತುಪ್ಪ ಬಿದ್ಮೇಲೆ ಅಂತೂ ಅಲ್ಟಿಮೇಟ್ ಗುರು, ಸೂಪರ್. ಇದಕ್ಕೆ ನನ್ನ ಕಾಂಬಿನೇಷನು ಸ್ವಲ್ಪ ಮೊಸರು ಹಾಕ್ಕೊಂಡು, ಗಟ್ಟಿ ಮೊಸರು ಕಲಸಿ ತಿಂತಾಯಿದ್ರೆ ಒಂದಷ್ಟನ್ನು ತಿನ್ಬೋದು. ಸಖತ್ತಾಗಿದೆ, ಸೂಪರ್. ಧೂಳು ಧಮಾಕ ಮೀಲ್ಸು. ಬರೀ ಒಂದು ಆಂಧ್ರ ಮೀಲ್ಸ್ಗೆ ಅಂತಲೇ ಬನ್ನಿ, ಸಿಕ್ಕಾಪಟ್ಟೆ ಇಷ್ಟಪಡ್ತೀರಾ. ಈ ಏರಿಯಾನಲ್ಲಿ ಫುಲ್ ಮೀಲ್ಸು ಸಿಗೋದು ತುಂಬ ರೇರ್ ಅಂದ್ಕೊತೀನಿ. ಟ್ರೈ ಮಾಡಿ, ಆಂಧ್ರ ಮೀಲ್ಸ್ ಅಂತೂ ಅಲ್ಟಿಮೇಟ್. ನಾನು ಟ್ರೈ ಮಾಡಿದ್ದು ಆಂಧ್ರ ಸ್ಟೈಲ್ ಒಂದು ಚಿಲ್ಲಿ ಚಿಕನ್ ಆಗಲಿ, ಗುಂಟೂರು ಚಿಕನ್ ಆಗಲಿ, ಹೈದರಾಬಾದಿ ಬಿರಿಯಾನಿ ಮತ್ತು ನಾಟಿ ಸ್ಟೈಲ್ ಬಿರಿಯಾನಿ ಮತ್ತು ಮೀಲ್ಸ್ ಅದ್ಭುತವಾಗಿದೆ. ಸೊ ಚೈನೀಸೂ ಆಪ್ಷನಲ್ ಇದೆ, ಬಂದಾಗ ಟ್ರೈ ಮಾಡಿ. ನಾನು ಇನ್ನೂ ಸ್ವಲ್ಪ ರೈಸೆಲ್ಲ ಹಾಕ್ಕೊಂಡು ತಿಂದ್ಬಿಟ್ಟು ನಿಮಗೆ ಔಟ್ಲಾಕ್ ಸಿಗ್ತೀನಿ. ಸೊ ಫೈನಲಿ ಊಟ ಮುಗಿಸೇ ಆಯಿತು. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಪ್ರತಿಯೊಂದು ಡಿಶಸ್ಸು ನಂದಶ್ರೀ ರೆಸ್ಟೋರೆಂಟ್ ಹೋಟೆಲ್ನಲ್ಲಿ. ಸೊ ಒಳ್ಳೆ ರೆಕಮೆಂಡೇಷನು ನಮಗೆ ನಮ್ಮ KA53 ದರ್ಶನ್ ಅವರು ಕೊಟ್ಟಿರೋವಂಥದ್ದು. ಸೊ ಖಂಡಿತ ನಾವು ಈ ಜಾಗನ ರೆಕಮೆಂಡ್ ಮಾಡ್ತೀವಿ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ಗೆ. KR ಪುರಂ ಸೈಡು ಒಳ್ಳೆ ಫುಲ್ ಮೀಲ್ಸ್ ತಿನ್ನಬೇಕು ಅಂದರೆ ಇಲ್ಲಿಗೆ ಬನ್ನಿ. ಪಪ್ಪು ಎಲ್ಲ ಅದ್ಭುತವಾಗಿತ್ತು ಅಂತಲೇ ಹೇಳ್ತೀನಿ. ತುಪ್ಪ ಹಾಕ್ಕೊಂಡು, ಆ ಗನ್ ಪೌಡ್ರೆಲ್ಲ ಹಾಕ್ಕೊಂಡು ಸೂಪರ್ ಬ್ಯಾಟಿಂಗ್ ಮಾಡಿದ್ದಾರೆ ನಾನಂತೂ. ಮತ್ತು ನಾಟಿ ಸ್ಟೈಲ್ ಮಟನ್ ಬಿರಿಯಾನಿ, ಹೈದರಾಬಾದಿ ಸ್ಟೈಲ್ ಚಿಕನ್ ಬಿರಿಯಾನಿನೂ ಅದ್ಭುತವಾಗಿತ್ತು.
ಹಲವಾರು ಸ್ಟಾರ್ಟರ್ಸು, ಎಸ್ಪೆಷಲಿ ಗುಂಟೂರು ಚಿಕನ್ನು ಮತ್ತು ಚಿಲ್ಲಿ ಚಿಕನ್ನು ಮಿಸ್ ಮಾಡೋಂಗೇ ಇಲ್ಲ. ಅದ್ಭುತವಾದ ಒಂದು ಜಾಗನ ತೋರಿಸಿದ್ದೀನಿ ಅನ್ನೋ ಒಂದು ಸಮಾಧಾನ ಇದೆ ನಮಗೆ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಜಾಸ್ತಿ ಜನಕ್ಕೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಿಮ್ಮ ಸಪೋರ್ಟ್ ಹೆಚ್ಚು ಬೇಕಾಗುತ್ತೆ. ನಮ್ಮ ಚಾನಲ್ಲೇ ಅಂತಲ್ಲ, ಒಳ್ಳೆ ಕಂಟೆಂಟ್ ಕ್ರಿಯೇಟರ್ಸ್ಗೆ, ಅದರಲ್ಲೂ ನಮ್ಮ ಕನ್ನಡ ಕ್ರಿಯೇಟರ್ಸ್ಗೆ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀವಿ. ನೀವು ಮಾಡ್ತೀರಿ ನಂಬ್ತಾ ನಾನು ಸೋಮು ಮತ್ತೊಂದು ಇಂಟ್ರೆಸ್ಟಿಂಗ್ ವೀಡಿಯೋನಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ಸಿ ಯು ಸೂನ್. ನಮಸ್ಕಾರ.